ಫೈನಲಿ 9 to 5 ಜಾಬ್ಗೆ ಗುಡ್ ಬೈ ಹೇಳೋ ಸಮಯ ಬಂತು. ಬೆಂಗಳೂರಿಗೆ ಬಂದಾಗ ನನ್ಗೆ 21 ವರ್ಷ. ಕಾಲೇಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಎಕ್ಸಾಮ್ ಒಂದು ವಾರಕ್ಕೆನೆ ನನಗೆ ಜಾಯ್ನಿಂಗ್ ಇತ್ತು. ನಾನ್ ಜಾಯ್ನ್ ಆಗಿದ್ದು ಆಕ್ಸೆಂಚರ್ಗೆ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅದ್ ಹೇಗ್ 10 ವರ್ಷ ಕಳೀತು, 10 ವರ್ಷ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅನ್ನೋದು ಗೊತ್ತೇ ಆಗ್ಲಿಲ್ಲ. ತಿರುಗ್ ನೋಡಿದ್ರೆ ನೆನ್ನೆ ಮೊನ್ನೆ ಬೆಂಗಳೂರಿಗೆ ಬಂದಂಗ ಅನ್ಸುತ್ತೆ. ಫಸ್ಟ್ 3 years ನಾನು ಐಟಿಲ್ ತುಂಬಾನೇ ಸ್ಟ್ರಗಲ್ ಮಾಡಿದೆ ನನ್ನ ಸ್ಟ್ಯಾಂಡ್ ನಾನು ತಗೊಳಕ್ಕೆ ಅಂತ. ಆದ್ರೆ ಒಂದ್ ಸತಿ ನನಗೆ ಬೇಕಾಗಿರೋಂಥ ಪ್ರೊಫೈಲ್ ಪೋರ್ಟ್ಫೋಲಿಯೋ ತಗೊಂಡ್ಮೇಲೆ ನನ್ ಆರಾಮಾಗಿ ಅದೊಂಥರ ಕೇಕ್ ವಾಕ್ ಆಗ್ಬಿಟ್ಟಿತ್ತು. ನನ್ನ ಲಾಸ್ಟ್ ಕಂಪ್ನಿ ರಿಸೈನ್ ಮಾಡಿದ್ದು ಆಸ್ ಅ ಟೆಕ್ನಿಕಲ್ ಪ್ರಾಜೆಕ್ಟ್ ಮ್ಯಾನೇಜರ್. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸೊ ನನ್ನ ವಾಯ್ಸ್ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು. ನನ್ನ ಮ್ಯಾನೇಜರ್ ಹಾಗೆ ನಾನು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದ ಕ್ಲೈಂಟ್ಸ್ ಎಲ್ಲರೂ ಹೇಳಿದ್ರು ರಾಂಗ್ ಡಿಸಿಷನ್ ತಗೊಂತಾ ಇದೆಯಾ, ಕ್ವಿಟ್ ಮಾಡಬೇಡ ಇರು ಅಂತ. ನನ್ಗಿದ್ದ ಡೆಡಿಕೇಶನ್ಗೆ, ನಾನು ಹ್ಯಾಂಡಲ್ ಮಾಡ್ತಿದ್ದ ಪ್ರಾಜೆಕ್ಟ್ಸ್ಗೆ ನನ್ನ ಕ್ಲೈಂಟ್ ನನ್ನ ಕಳ್ಸ್ಕೊಡಕ್ಕೆ ಒಂಚೂರು ಇಷ್ಟಪಡ್ತಾ ಇರಲಿಲ್ಲ. 10 ವರ್ಷ ಬರೀ ಐಟಿಲ್ ಜಾಬೇ ಮಾಡ್ಬಿಟ್ಟು ಬೇರೆ ಏನ್ ಮಾಡಬೇಕು ಅನ್ನೋದು ನನಗೂ ಗೊತ್ತಿರ್ತಾ ಇರಲಿಲ್ಲ. ಆದ್ರೆ ನನಗಂತೂ ಮನ್ಸು ಯಾವಾಗಲೂ ನಾನು ಏನಾದ್ರು ಬೇರೆದ್ ಮಾಡ್ಬೋದು, ಐ ಕ್ಯಾನ್ ಡೂ ಬೆಟರ್ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರ್ತಿತ್ತು. ಈ 10 ವರ್ಷದಲ್ಲಿ ಜಾಬ್ ಬಿಡಕ್ಕೆ ಆಲ್ರೆಡಿ ಟ್ರೈ ಮಾಡಿ 1-2 ಸತಿ ರಿಸ್ಕ್ ತಗೊಂಡು ಕೈ ಸುಟ್ಕೊಂಡಿರೋದು ಇದೆ. ಹೀಗಿದ್ಬೇಕಾದ್ರೆ ನನ್ನ ಜಾಬ್ ಹೇಗ್ ಬಿಟ್ಟೆ, ಲೈಫ್ ಹೇಗ್ ಚೇಂಜ್ ಆಯ್ತು, ಇವಾಗ ಏನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿ ತನಕ ನಾನು ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು ಸೊ ಮಚ್.